ಲೆಗ್ ಪೀಸು, ಚಿಕನ್ ಸಾಂಬಾರ್. ಸತ್ವಿ ಸೈಡಿಗೆ ಬಾ, ಸತ್ವಿ ಸೈಡಿಗೆ ಬಾ. ಅದ್ವಿಕ್ ಹಾಯ್ ಹೆಲೋ. ಇವತ್ತು ನಾವು ನಮ್ಮ ಫ್ಯಾಮಿಲಿ ಎಲ್ಲ ದೇವಸ್ಥಾನಕ್ಕೆ ಬಂದಿದ್ವಿ. ಒಂದು ಪೂಜೆ ಇಟ್ಕೊಂಡಿದ್ವಿ, ಹಾಗಾಗಿ ನಾನ್ ವೆಜ್ ಕೋಳಿ ಕಟ್ಟಿಂಗ್ ಎಲ್ಲ ಇತ್ತು. ಸುತ್ತಮುತ್ತ ನೋಡ್ತಾ ಇರ್ಬೋದು, ನಾನಿದೆ ಫಸ್ಟ್ ಟೈಮ್ ನಮ್ಮೂರ ಪಕ್ಕನೇ ಇರೋದು, ಬಟ್ ಹೋಗಿರೋದಿದೆ ಫಸ್ಟು. ಸುತ್ತಮುತ್ತ ಎಷ್ಟು ಚೆನ್ನಾಗಿದೆ ನೇಚರ್ ಎಲ್ಲ, ಮರ ಗಿಡಗಳು ಎಲ್ಲ. ತುಂಬ ಬಿಸಿಲಿತ್ತು, ಬಟ್ ಮಳೆ ಟೈಮಲ್ಲಿ ಹೋದರೆ ಆರಾಮಾಗಲ್ಲಿ ಚಿಲ್ ಮಾಡೋಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ. ನಮ್ಮ ಮಕ್ಕಳೆಲ್ಲ ಪೂಜೆ ಮಾಡಿಕೊಂಡು ಅವರಿಗೆಲ್ಲ ಇಂಟ್ರೆಸ್ಟ್ ಜಾಸ್ತಿ ಕೋಳಿ ಕಟ್ ಮಾಡೋದು ಎಲ್ಲನೂ. ನನ್ನ ಮಗ ಅಂತೂ ಪೂಜೆಗೆ ಎಷ್ಟು ಸರಿ ಕೈ ಮುಗಿತು ಅನ್ನೋ ಗೊತ್ತಿಲ್ಲ. ಹೋಗಿ ಬಂದು ಕೈ ಮುಗಿತಾ ಇದ್ದ, ನೋಡ್ತಾ ಇರ್ಬೋದು. ಮುಕ್ಕಳ ಅದೇ ಕುಂಕುಮ ಇಕ್ಕೋ. ಅವ್ರ ಪೂಜೆ ಎಲ್ಲ ಮುಗಿಸಿ ಈಗ ಕೋಳಿ ಕಟ್ ಮಾಡಿ, ಎಲ್ಲ ಕಡೆ ಸಾಮಾನ್ಯವಾಗಿ ಕೋಳಿ ತಲೆ ಇಡ್ತಾರಲ್ಲ ದೇವ್ರಿಗೆ, ಅದೇ ಥರನೇ ಇಲ್ಲಿನೂ. ತಗೊಳ್ಳೋ. ಏಯ್ ನೋಡ್ತಾ ಇರ್ಬೋದು, ನನ್ನ ಮಗ ದೇವ್ರ ಬಿಟ್ಟು ಬರ್ತಾ ಇಲ್ಲ. ಅವ್ನಿಗೇನು ಅಲ್ಲಿ ದೇವ್ರ ಹತ್ರ ಅದು ಕುಂಕುಮ ಇಕ್ಕೊಂತಾನೆ ಇರ್ತಾನೆ. ಇಕ್ಕೈತೆ ಅವ ತಲೆಗೆ ನೀರು ಬೇಕನ್ನಲ್ಲ, ನೀರು ಇದ್ದಿಕ್ಕಕ್ಕೆ ತಿರ್ಗ. ಅವನ್ ಕೈ ಕಟ್ಕೊಂಡು ನೀ ಶಿಸ್ತ ನೋಡ್ತಾ ಇಲ್ಲ ಹಿಡ್ಕೊಳ, ಸುಮ್ಮನೆ ಅವನು ಹಿಡ್ಕೊಳಲ್ಲ. ಒಂದು ದೂರ ಆಗ ಬಾ ಕೋಳಿ ಎತ್ಕೊಂಬ ಅಂತ ಹೊಲ್ಟಾಗ್ತೈತಂತೆ. ಇಲ್ಲೇ ಫಸ್ಟ್ ಕಟ್ಟಿರೋದು ನೋಡಿರೋದು ನಾನು. ಸಾಮಾನ್ಯ ದೇವ್ರ ಮುಂದೆ ಇಕ್ತಾರೆ. ಇವ್ರೇನು ಅದು ತಾನೇ. ಹಾಂ ಅಷ್ಟೇ. ಹಾಗೆ ದೇವಸ್ಥಾನ ಪೂಜೆ ಎಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ಅಂದಿವೆ ನಮ್ಮೂರ ಪಕ್ಕನೇ ನೀರು, ಹಿಂಗೆ ಅಂದರೆ ಬರೋ ರೋಡಲ್ಲೇ ನೀರು ಯಾವಾಗಲೂ ಹರಿತಾ ಇರುತ್ತೆ. ಅದು ರೋಡ್ ಮೇಲೆ ಮಳೆ ಟೈಮಲ್ಲಂತೂ ಇನ್ನೂ ತುಂಬ ಚೆನ್ನಾಗಿರುತ್ತೆ ಜಾಸ್ತಿ. ಈಗ ಸ್ವಲ್ಪ ಕಮ್ಮಿ ಇದೆ. ನಮ್ಮ ಹುಡುಗರು ಆಡಬೇಕು ಅಂದಿದ್ದಕ್ಕೆ ಇಲ್ಲಿ ಸ್ಟಾಪ್ ಕೊಟ್ಟು ನಿಲ್ಸಿದ್ವಿ. ನನ್ನ ಚಿಕ್ಕ ಮಗ ಅಂತೂ ಅಲ್ಲೇ ಜಾರು ಬಿದ್ದೋದ. ಕಾಣಿಸುತ್ತ ಅಲ್ಲಿ ನೀರು? ಇಲ್ಲಿ ಈಗ ಅಲ್ಲಿತ್ತು ಆಗ ಇಲ್ಲೇ ಸತಿ ಅಲ್ಲ, ಅವಲಕ್ಕಿ ಹಾಕೋರೆ ಬರ್ತವೆ ಅಂತ ಅಗ್ಗಳ ಒಂಥರ ಚೆನ್ನಾಗಿರುತ್ತೆ. ಪಕ್ಕದಾಗ ಜೋರಾಗಿ ಹೋದ್ರೆ ಎಗರುತ್ತದೆ ಅಷ್ಟೆ. ಅದೇ ಜಿಯ ಎಲ್ಲ ಅದ್ವಿಕ ಅದೇ ಬಿಡು ಪ್ರತಿಯನ್ನ ಬಿಡು. ಕನ್ನಡ ಆ ಜಾರು ತಗೋ 3 ಸತಿ ಬಿದ್ದ ಅಗಳ ಮರಿ ಎಲ್ಲ ಒಳಗಡೆ ಸೇರ್ಕೊಂಡು ನನ್ನ ಮಗ ಜಾರು ಬಿದ್ದರೂ ನೀರಲ್ಲಿ ಆಡೋದು ಬಿಡ್ತಾ ಇಲ್ಲ. ಎಷ್ಟು ರೌಂಡ್ ಓಡಿಸಿದ್ರು ಇನ್ನೂ ಬೇಕು ಅಂದ ಅವ್ರ ಅಜ್ಜಿ ಕರ್ಕೊಂಡು ಹೋಗ್ತಾರೆ. ಚಡ್ಡಿ ಬಿಚ್ಚಾಕಿ ಓಡಾಡ್ತಾವನೆ, ಬಿದ್ದರೂ ಅವ್ನಿಗೆ ಸಮಾಧಾನ ಆಗ್ತಾಯಿಲ್ಲ. ಇವ್ರು ನೋಡಿ ಚಂಬಲ್ ಎತ್ಕೊಂಡು ಫಿಶ್ ಹಿಡಿತಾರೆ. ಮನೆ ಹತ್ರ ಬಂದು ಕೋಳಿ ಏನಲ್ಲಿ ಕಟ್ ಮಾಡಿದ್ವಲ್ಲ ಅದಕ್ಕೆ ಬೆಂಕಿ ಹಾಕ್ತಾ ಇದ್ದಾರೆ. ಸತಿ ಸೈಡಿಗೆ ಬಾ, ಸತ್ವಿ ಸೈಡಿಗೆ ಬಾ. ಹಿಂಗೆ ಗುದ್ದೋಕ ಬಿಡು ಪ್ರತಿ. ನಮ್ಮ ಮಕ್ಳಂತೂ ಈ ಥರ ಎಲ್ಲ ತುಂಬ ಎಂಜಾಯ್ ಮಾಡ್ಕೊಂಡು ಮಾಡ್ತಾರೆ. ಅವ್ರಿಗೆ ಇಷ್ಟ ಆಗುತ್ತೆ ಈ ಥರದ್ದೆಲ್ಲ. ನಮ್ಮಲ್ಲಿ ಪುದೀನ ಎತ್ತುಕೊಂಡು ಮಾಡೋಣ ಅಂತೆಲ್ಲ ರೆಡಿ ಮಾಡ್ಕೊಂಡು, ಮಕ್ಕಳು ಲೆಗ್ ಪೀಸ್ ಬೇಕು ಅಂದರೆ ಹಾಗಾಗಿ ಲೆಗ್ ಪೀಸ್ ಮಾಡಿ ಅವ್ರಿಗೂ ನಾವು ಸಾಂಬಾರು ಬಿರಿಯಾನಿ ಎಲ್ಲ ಮಾಡಿದ್ವಿ. ಸೊ ಇಲ್ಲಿಗೆ ವಿಡಿಯೋನ ಏನು ಮಾಡ್ತಾಯಿದ್ದೀನಿ. ಮುದ್ದೆ ಮಟನ್ ಸಾಂಬಾರು.